ನಂಜನಗೂಡಿನಲ್ಲಿ ಬಿಜೆಪಿ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮಕ್ಕೆ ಕೊಡಗು ಮೈಸೂರು ಸಂಸದರಾದ ಯದುವೀರ ದತ್ತ ನರಸಿಂಹರಾಜ ಒಡೆಯರ್ ಚಾಲನೆ ನೀಡಿದರು. ನಂಜನಗೂಡು ಬಿಜೆಪಿ ವತಿಯಿಂದ ಪಟ್ಟಣದ ಅಶೋಕಪುರಂ, ರಾಜಾಜಿ ಕಾಲೋನಿ, ಶಂಕರಾಪುರ ಸೇರಿದಂತೆ ವಿವಿಧೆಡೆ ಆಯೋಜಿಸಲಾಗಿದ್ದ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಪಟ್ಟಣದ ಅಶೋಕಪುರಂನಲ್ಲಿ ರಸ್ತೆಗೆ ನೀರು ಹಾಕಿ ರಂಗೋಲಿ ಇಟ್ಟು ಬ್ಯಾಂಡ್ ವಾದನದೊಂದಿಗೆ ಕಳಶ ಹೊತ್ತ ಮಕ್ಕಳ ಪೂರ್ಣ ಕುಂಭದೊಂದಿಗೆ ಪುಷ್ಪವೃಷ್ಟಿ ಸಲ್ಲಿಸುವ ಮೂಲಕ ಸಂಸದರನ್ನ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಇನ್ನು ಅಶೋಕಪುರಂ, ರಾಜಾಜಿ ಕಾಲೋನಿಗಳ ಅಧಿಪರಾಶಕ್ತಿ ಅಮ್ಮನವರ ದೇಗುಲಗಳಿಗೆ ತೆರಳಿ ಪೂಜೆಯಲ್ಲಿ ಮಹಾರಾಜರು ಪಾಲ್ಗೊಂಡರು. ಇದೇ ಸಮಯದಲ್ಲಿ ಕಾರ್ಯಕ್ರಮಕ್ಕೆ ಬಂದ ಮಹಾರಾಜರನ್ನ ಗ್ರಾಮಸ್ಥರು ಹಾಗೂ ಬಿಜೆಪಿ ಮುಖಂಡರು ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಮೈಸೂರು ಪೇಟ ತೊಡಿಸಿ ಗೌರವಿಸಿದರು. ಕಾರ್ಯಕ್ರಮಕ್ಕೆ ಬಂದ ಮಹಾರಾಜ ಸಂಸದ ಯದುವೀರ್ ಅವರನ್ನ ಮಹಿಳೆಯರು ಸೇರಿದಂತೆ ಪುರ ಪ್ರಮುಖರು ನೋಡಲು ಜೊತೆಗೆ ಸೆಲ್ಫಿ ತೆಗೆಸಿಕೊಳ್ಳಲು ಮುಗಿ ಬೀಳುತ್ತಿದ್ದರು. ಬಳಿಕ ವಿದ್ಯುಕ್ತವಾಗಿ ಬಿಜೆಪಿ ಸದಸ್ಯತ್ವ ನೋಂದಣಿ ಫೋನ್ ನಂಬರ್ಗೆ ಮಿಸ್ ಕಾಲ್ ಕೊಡುವ ಹಾಗೂ ಕರಪತ್ರ ನೀಡುವ ಮೂಲಕ ನೂತನ ಸದಸ್ಯತ್ವಕ್ಕೆ ಸಂಸದರು ಚಾಲನೆ ನೀಡಿದರು. ನಂತರ ಕಾರ್ಯಕ್ರಮದ ಕುರಿತು ಸಂಸದ ಯದುವೀರ ದತ್ತ ನರಸಿಂಹರಾಜ ಒಡೆಯರ್ ಹಾಗೂ ಮಾಜಿ ಶಾಸಕ ಹರ್ಷವರ್ಧನ್ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿ ಹೆಚ್ಚು ಸದಸ್ಯತ್ವ ನೋಂದಣಿ ಆಗುವ ಮೂಲಕ ಪಕ್ಷದ ಬಲವರ್ಧನೆ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೈ ಬಲಪಡಿಸಿ ಮುಂದಿನ ಪೀಳಿಗೆಯ ವಿಕಸಿತ ಭಾರತ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದರು. ಅಂದಿನ ಕಾಲದಲ್ಲಿ ಅವರು ಶುರು ಮಾಡಿರುವಂತದ್ದು ಸಂಸ್ಥೆಗಳು ಇವತ್ತವರೆಗೂ ಸಮಾಜಕ್ಕೆ ಸೇವೆ ನೀಡ್ತಾ ಬಂದಿದೆ. ಯಾಕಂದ್ರೆ ಆವಾಗಲೇ ಯೋಚನೆ ಮಾಡಿದ್ರು 100 ವರ್ಷ ಮುಂದೆ ಈ ಸಂಸ್ಥೆಗಳು ಜನರಿಗೂ ಕೂಡ ಲಾಭ ಆಗಬೇಕು. ಅದೇ ರೀತಿ ಪ್ರಧಾನಮಂತ್ರಿ ಅವರು ಇವಾಗ ಇಡೀ ದೇಶದಲ್ಲಿ 23 ವರ್ಷ ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಅದು ಮುಂಬರೋ ಪೀಳಿಗೆಗೋಸ್ಕರ, ಅಂದ್ರೆ ಮುಂಬರೋ ಎಲ್ಲ ತಲೆಮಾರಿಗೂ ಕೂಡ ನಾವು ಇವತ್ತು ಮಾಡ್ತಾ ಇರೋ ಕೆಲಸ ಅವ್ರಿಗೆ ಲಾಭ ಆಗಬೇಕು ಅಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲ ಕೆಲಸ ಯಶಸ್ವಿ ಆಗ್ಬೇಕಂದ್ರೆ ನೀವೆಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕಾಗಿದೆ. ನಮ್ಮ ಸದಸ್ಯತೆಗೆ ನೀವು ಒಂದು ದೊಡ್ಡ ಒತ್ತನ್ನು ಕೊಡಬೇಕಾಗಿದೆ, ನಿಮ್ ಬೆಂಬಲ ಬೇಕಾಗಿದೆ. ದಯವಿಟ್ಟು ಎಲ್ಲರೂ ಈ ಲಿಂಕ್ ಮೂಲಕ ನಮ್ಮ ಸದಸ್ಯರು ಆಗಿ ನಮ್ಮ ಪಕ್ಷದ್ದು ಮತ್ತೆ ಈ ಶ್ರೇಷ್ಠ ಭಾರತ, ವಿಕಸಿತ ಭಾರತ, ಸುಭದ್ರ ಭಾರತ, ನಮ್ಮ ಪ್ರಾಚೀನ ಪೂರ್ವಜರು ಕೊಟ್ಟಿರುವಂತದ್ದು ಪಾರಂಪರ್ಯವನ್ನು ಸಂರಕ್ಷಣೆ ಮಾಡಿಕೊಂಡು ನಾವೆಲ್ಲರೂ ಮುಂದುವರಿಯೋಣ ಅಷ್ಟು ಹೇಳ್ತಾ, ಹೌದು ಲೋಕಸಭಾ ಒಂದು ಕ್ಷೇತ್ರದ ಮೈಸೂರು ಕೊಡಗು ಆಗಿರೋದ್ರಿಂದ ನಂಜನಗೂಡು ನಮ್ಮ ಕಡೆಗೆ ನೀವು ಮತ ನೀಡುವಂಥದ್ದು ಏನು ಬರೋದಿಲ್ಲ ನಮ್ಗೆ. ಆದ್ರೂ ಸಹ ನಂಜನಗೂಡು ನಮ್ಮ ಶ್ರೀಕಂಠೇಶ್ವರ ಸ್ವಾಮಿ, ನಂಜನಗೂಡಿನ ಜನರ ಬೆಂಬಲ ಇಲ್ಲದೆ ಇದ್ರೆ ಯಾವ ಕೆಲಸನೂ ಕೂಡ ಯಶಸ್ವಿ ಆಗಲ್ಲ. ಅದಕ್ಕಾಗಿ ನಾನು ಎಲ್ಲರಿಗೂ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ್ ಅಭಿಯಾನ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರ ವಿಚಾರ ತಗೊಂಡು ಯಾವ ತರ 10 ವರ್ಷ ಹಿಂದೆ ದೇಶದಲ್ಲೇ ಎಲ್ಲ ಇಡೀ ಜಗತ್ತಲ್ಲೇ ಒಂದು ಸಂಚಲನ ಮೂಡಿಸಿದ್ರು, ಆ ನಿಟ್ಟಿನಲ್ಲಿ ಇವತ್ತು ಇಡೀ ಸಮಾಜದ ಒಂದು ಕಟ್ಟಕಡೆಯ ಸಮುದಾಯ, ಒಂದು ಶೋಷಿತ ಸಮುದಾಯ, ಯಾವ ತರ ಅವರು ಈ ಸಮುದಾಯ ಒಂದು ಎಲ್ಲಾ ತರ ರೀತಿಯಲ್ಲಿ ಒಂದು ದೌರ್ಜನ್ಯಕ್ಕೊಳಗಾಗಿ ಒಂದು ಸರ್ಕಾರದ ಯೋಜನೆಗಳನ್ನು ಕೂಡ ಅವ್ರಿಗೆ ತಲುಪೋ ರೀತಿಯಲ್ಲಿ ಯಾವುದೇ ತರ ರೀತಿಯಲ್ಲಿ ಅವ್ರಿಗೂ ಕೂಡ ಆಗದೆ ರೀತಿಯಲ್ಲಿ ಇವತ್ತು ಆ ಸಮುದಾಯಕ್ಕೆ, ಆ ಒಂದು ವಾರ್ಡ್ಗೆ ಇವತ್ತು ನಮ್ಮ ಲೋಕಸಭಾ ಸದಸ್ಯರಾದಂಥ ಯದುವೀರ್ ಸಾಹೇಬ್ರವ್ರು ಬಂದಿರೋದಂಥದ್ದು ಒಂದು ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯ ವಿಚಾರ. ಇವತ್ತು ಪಕ್ಷದ ವತಿಯಿಂದ ಏನು ಒಂದು ನೋಂದಣಿ ಕಾರ್ಯಕ್ರಮನ ಮಾಡ್ಕೊಂಡಿದ್ದೀರಿ, ಈ ಕಾರ್ಯಕ್ರಮನ ಚಾಲನೆ ಕೊಡೋಕೆ ಅಂತ ಇವತ್ತು ಬೆಳಿಗ್ಗೆಯಿಂದ ಚಾಮಲಾಪುರ ಉಂಡಿಯಲ್ಲಿ ಸ್ವಾಗತ ಆಗಿ ಅಶೋಕಪುರಂ ಅಲ್ಲಿ ಬಂದು ಇವತ್ತು ನಮ್ಮ ಪೌರ ಕಾರ್ಯಕ್ರಮ ಡಬಲ್ 2024 ಒಂದು ಲಿಂಕ್ ಬರ್ತಿದೆ. ಆ ಲಿಂಕ್ ನ ತಮ್ಮ ವೈಯಕ್ತಿಕ ವಿವರಗಳನ್ನ ಫಿಲ್ ಮಾಡಿದ್ರೆ ಎಲ್ಲರೂ ತಮ್ಮ ಮೊಬೈಲ್ ನ ಇಟ್ಕೊಂಡು 8800002024 8800002024 ಎಲ್ಲ ತಮ್ಮ ಮೊಬೈಲ್ ಇಂದ